ಅಮ್ಮ ಅಮ್ಮ. ಇದೇನಾ ನಿಮ್ಮನೆ? ಸದ್ಯಕ್ಕೆ ಈ ಮನೇಲಿ ಇದ್ದೀವಿ. ನಮ್ಮ ಮನೆ ಇರೋದು ಅಲ್ಲೇ. ನಮ್ಮ ಮನೆ ತೋರಿಸ್ತೀನಿ ನಡಿ. ನಮ್ಮ ಮನೇಲಿ ನೋಡ್ಬಿಟ್ರೆ ನಿನ್ನ ತಲೆ ತಿರುಗಿ ಬಿದ್ದೋಗ್ಬಿಡ್ತೀಯ ಆಗೈತೆ. ಏನು ಮಾಡ್ತೀಯ ಈ ಮನೇಲಿ? ನನಗಿರೋಕೆ ಇಷ್ಟ ಆಗಲ್ಲ, ನಮ್ಮ ಅಮ್ಮನಿಗೆ ಇಷ್ಟ. ಹಳೆ ಮನೇಲಿ ಇರಬೇಕಂದ್ರೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ ಅಂತ. ನನಗೆ ಆಲೇನೆ ಹೊಸ ಮನೇಲಿ ಅಭ್ಯಾಸ ಆಗಿತ್ತು. ಏನು ಮಾಡ್ತೀಯ, 1 ವರ್ಷ 6 ತಿಂಗಳು ಅಂತ ಹೇಳಿ ಈ ಮನೇಲಿ ಇರಿದ್ದೀವಿ ಅಷ್ಟೇ. ಈಗ ಬಂದು ಎಲ್ಲನ ಪೊಲೀಸ್ನವರು ಎಲ್ಲ ನಮ್ಮ ಮನೆಗೆ ಬಂದು ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ರಲ್ಲ, ಅದಕ್ಕೋಸ್ಕರನ ನಮ್ಮ ಮನೆಗೆ ನಾವು ಸಾಲ ತೋರಿಸ್ಬಿಟ್ಟು ಹಿಂಗೆ ಸುಮ್ಮನೆ ಏನೋ ಸಾಲ ಐತೆ ಅನ್ನೋ ಥರ ತೋರ್ಸೋಕ್ಕಾಗಿ ಹಿಂಗಿರೋದು ಅಷ್ಟೇ. ಇದೇ ನಮ್ಮ ಮನೆ. ಇದು ನಾವು ಬಾಡಿಗೆಗೆ ತೊಗೊಂಡಿದ್ದೀವಿ ಅಷ್ಟೇ. ನಮ್ಮ ಮನೆ ಅಲ್ಲಿದೆ, ಆಮೇಲೆ ಕರ್ಕೊಂಡು ಹೋಗ್ತೀನಿ ಬಿಡು. ನೋಡ್ಮಂತೆ ನಮ್ಮ ಮನೆ ಹೊರಗಿಂದನೇ ಯಾವ ರೀತಿ ಲುಕ್ ಐತೆ ಅಂತ ಹೇಳಿ ನೀನು ನೋಡ್ಮಂತೆ. ನನಗೆ ನಾನು ಹೊಸ ಮನೇಲಿ ಇರ್ಬೇಕಂದ್ರೆ ಭಾಳ ಆಸೆಪ್ಪ. ನನಗೆ ಅಲ್ಲೇನೆ ಹಳೆ ಮನೆಯಾಗಿದ್ದು ಇದು ಬೇಜಾರಾಗುತ್ತೆ. ಹಂಗೆ ಮತ್ತೆ ಹಳೆ ಮನೆಯಾಗಿದ್ದವ್ರಿಗೆ ಹೊಸ ಮನೆಗಿರ್ಬೇಕು ಅನ್ಸುತ್ತೆ, ಹೊಸ ಮನೆಗಿದ್ದವ್ರಿಗೆ ಹಳೆ ಮನೆಗಿರ್ಬೇಕು ಅಂತ ಅನಿಸುತ್ತೆ. ಆ ಥರ ನನಗೇನ ಹೊಸ ಮನೆಗೆಲ್ಲ ಚೆನ್ನಾಗಿರೋ ಮನೆಗಿರ್ಬೇಕು ಅಂತ ಅನಿಸುತ್ತೆ. ಇರ್ಮಂತೆ ಚಿನ್ನ, ಇರ್ಮಂತೆ. 1-2 ದಿನ ಸುಧಾರಿಸು, ಇನ್ನು 2 ದಿನ. ಜಾಸ್ತಿನೇ ಬೇಡ, 2 ದಿನ ಸುಧಾರಿಸು ಚಿನ್ನ, ಇನ್ನೆರಡು ದಿನ ಸುಧಾರಿಸು. ಸರಿ ಆಯಿತು. 2 ದಿನ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದರೆ ಮತ್ತೆ ನಾನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಸುಧಾರಿಸ್ತೀನಿ. ಹೆಂಗೋ ನನಗೆ ನೀವು ಕೊಡೋ ಪ್ರೀತಿ ಮುಖ್ಯ. ಎಲ್ಲ ನನಗೆ ಪ್ರೀತಿ ಮುಂದೆ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಹೌದು ಮತ್ತೆ. ಪ್ರೀತಿ, ನೆಮ್ಮದಿ, ಸುಖ, ಸಂತೋಷ ಇದು ಮುಖ್ಯ ಯಾರಿಗೇ ಆಗಲಿ. ಅದಕ್ಕೇ ಇವಾಗ ಏನು ಮಾಡಲಿ, 1-2 ದಿನ ನಮ್ಮ ಪರಿಸ್ಥಿತಿ ಈಗಿರೋದ್ರಿಂದ ಒಮ್ಮೆ ಬರಲಿಲ್ಲ ಐತಾ ಹೆಂಗೋ. ಅಮ್ಮ ಅಮ್ಮ. ಪ್ರದಿ, ಇದೇನೋ ಇದು? ಅಪ್ಪ, ನನ್ನ ಮನೆ ಬಾಗಿಲಿನಲ್ಲಿ ನನ್ನ ಸೊಸೆ. ಅಯ್ಯೋ, ನಿನ್ನ ನೋಡೋಕ್ಕೆ ನನಗೆ ಒಂಥರ ಆಶ್ಚರ್ಯ ಆಗ್ತೈತೆ ಕಣೋ. ಆಶ್ಚರ್ಯ ಪಡೋ ಅಂಥದ್ದೇನಿಲ್ಲಮ್ಮ. ನಾವಿಬ್ಬರು ಮದುವೆ ಆಗಿ ಬಂದುಬಿಟ್ವಿ. ಯಾಕಂದರೆ ನೀವು ನೋಡಿ ಮಾಡಿ ನೀನು ನಮ್ಮ ಪರಿಸ್ಥಿತಿ ನೋಡಿದ್ರೆ ಹಿಂಗೈತೆ. ಅದಕ್ಕೆ ನಾನು ನಿಮ್ಮ ಕಷ್ಟನ ಅರ್ಥ ಮಾಡ್ಕೊಬಿಟ್ಟು ಸುಮ್ಮನೆ ಯಾಕೆ ನಮ್ಮ ಅಮ್ಮನಿಗೆ ತೊಂದರೆ ಕೊಡೋದು, ರಿಸ್ಕ್ ಕೊಡೋದು ಅಂತೇಳಿ ಅದಕ್ಕೆ ಮದುವೆ ಆಗಿ ಬಂದುಬಿಟ್ನಮ್ಮ. ಅಮ್ಮ, ಮತ್ತು ಇವಾಗ ನಿನಗೇನು ಬೇಜಾರಿಲ್ಲ ತಾನೇ? ಹಂಗೇನಿಲ್ಲ, ಇಲ್ಲ ಬೇಜಾರ ಇರುತ್ತೆ ಎಲ್ಲೋ ಒಂದು ಕಡೆ. ಯಾಕಂದರೆ ಇರೋ ನಮ್ಮ ಮಗ ಗ್ರ್ಯಾಂಡಾಗಿ ಮದುವೆ ಮಾಡ್ಬೇಕಂತ ನನಗೂ ಆಸೆ ಇತ್ತು. ಆದರೆ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹಿಂಗಿರೋದ್ರಿಂದ ನೀವು ಜಾಸ್ತಿ ದಿನ ಕಾಯೋಕ್ಕಾಗಲ್ಲ. ಈಗ ನಾನು ಇನ್ನೊಂದು ವರ್ಷ ಬಿಟ್ಬಿಟ್ಟು ಚೆನ್ನಾಗಿ ಮದುವೆ ಮಾಡ್ಕೊಳ್ಳೋಣ. ಇನ್ನೊಂದು ವರ್ಷ ತನಕ ನಮ್ಮ ಮನೆಗೆ ಹೋಗ್ತೀವಲ್ಲ, ಹೊಸ ಮನೆಗೆ ಹೋದಾಗಿಂದನೂ ಬೇರೆ ಇವಾಗ ಅಲ್ಲಿಂದ ಚೆನ್ನಾಗಿ ಒಳ್ಳೆ ದುಡ್ಡು ಎಲ್ಲನ ಇರುತ್ತಲ್ಲ, ಆಮೇಲೆ ಮಾಡ್ಬೋದು ಗ್ರ್ಯಾಂಡಾಗಿ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೆ ನಾನು. ಚೆನ್ನಾಗಿ ಮಾಡಬೇಕು ಗ್ರ್ಯಾಂಡನ, ಇರೋ ನಮ್ಮ ಮಗಂದನ ಇಡೀ ನಮ್ಮೂರಲ್ಲಿ ಯಾರು ಮಾಡಿರಬಾರ್ದು, ಆ ರೀತಿ ಮಾಡೋಣ ಮದುವೆ ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡಲಿ, ನಮ್ಮ ಪರಿಸ್ಥಿತಿ ಹಿಂಗೈತೆ, ಅಲ್ಲಿವರೆಗೂ ನೀವು ಕಾಯಲ್ಲ. ಅದಕ್ಕೆ ಮದುವೆ ಆಗಿ ಬಂದುಬಿಟ್ಟಿದ್ದೀರ. ನನಗೇನೋ ಭಾಳ ಆಸೆ ಇತ್ತು ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ. ನಾನು ಅದೇ ಹೇಳಿದೆ, ಇವ್ರು ಕೇಳಲಿಲ್ಲ. ಸುಮ್ಮನೆ ಆಡಂಬರ ಬೇಡ, ಸರಳವಾಗಿ ಆಗಬೇಕು ಮದುವೆನ. ಸುಮ್ಮನೆ ಯಾಕೆ, ನನಗೆ ಆ ರೀತಿ ಎಲ್ಲ ಇಷ್ಟ ಇಲ್ಲ. ತುಂಬ ಗ್ರ್ಯಾಂಡಾಗಿ ಮದುವೆ ಆಗೋದು ನನಗೆ ಸರಳವಾಗಿ ಆಗಬೇಕು, ಸಿಂಪಲ್ ಮದುವೆ ಆಗಬೇಕು ನಾವು, ಆ ರೀತಿ ಆದರೆ ನನಗಿಷ್ಟ ಅಂತೇಳಿ ಇವರು ಬೇಜಾರು ಮಾಡ್ಕೊಬಿಟ್ರೆ ಅದಕ್ಕೆ ನಾನು ಮದುವೆ ಆಗಿಬಿಟ್ಟೆ. ಇಬ್ಬರು ಮದುವೆ ಆಗಿ ಬಂದುಬಿಟ್ಟಿದ್ವಿ. ನಾನು ನಮ್ಮ ಅಮ್ಮನಿಗಾಗಲಿ ನಮ್ಮ ದೊಡ್ಡಮ್ಮನಿಗಾಗಲಿ ಯಾರಿಗೂ ಏನೂ ಹೇಳಿಲ್ಲ ಇನ್ನೂ. ಬಿಡಮ್ಮ, ಅವ್ರೇನೇನು ಅಂಬಲ್ಲ. ಅವರು ನೋಡಿರ ಅಂತ ಆ ಹುಡುಗನ ಜೊತೆಗೆ ಮದುವೆ ಆಗಿದೆಯಲ್ಲ, ಏನು ಅಂಬಲ್ಲ. ಒಳಕ್ಕೆ ಹೋದ್ಮೇಲೆ ಎಲ್ಲನ ಫೋನ್ ಮಾಡಿ ಮಾತಾಡಿದ್ರೆ ಆಯ್ತು ಬಿಡು. ಬಾಗಿಕಯ್ಯ, ನನ್ನ ಮಗ ಮದುವೆ ಆಗಿ ಬಂದ ನೋಡು. ನನ್ನ ನೋಡ್ತಾ ಇದ್ನ ಅದನ್ನೇನು. ಚೆನ್ನಾಗೈತೆ ಕಣಮ್ಮ ಜೋಡಿ. ಹುಡುಗಿನೂ ಚೆನ್ನಾಗೈದಾಳೆ. ಚೆನ್ನಾಗೈತೆ ಹೇಳು, ಹುಡುಗಿ ಚೆನ್ನಾಗೈತಿ. ರೀತಾ, ಇದೇನು ರೀತಾ, ನಮ್ಮ ಪ್ರದೀಪ್ ಮದುವೆ ಆಗಿ ಬಂದಿದ್ದಾನೆ? ಮದುವೆ ಆಗಿ ಬಂದವನೇ. ಇವಾಗ ಯಾರನ್ನ ತಂಗಿಯರನ್ನ ಅಕ್ಕಯ್ಯನಾಗರನ್ನ ಕರೆದ್ಬಿಟ್ಟು ಆರತಿ ಬೆಳಗಿ ಕಾಲು ತೊಳೆದು ಒಳಗೆ ಬಿಡ್ಕೊಂಬದೆ. ನೋಡು, ನನ್ನ ಮಗ 1 ರೂಪಾಯಿ ಖರ್ಚಿಲ್ದಂಗೆ ಹೆಂಗೆ ಮದುವೆ ಆಗಿದ್ದಾನೆ ಅಂತೇಳಿ. ಸಿಂಪಲ್. ನನ್ನ ಮಗ ಎಷ್ಟಿದ್ರು ನನಗೇನೆ. ಎಷ್ಟಿರಲಿ, ನಾವೆಲ್ಲ ಗ್ರ್ಯಾಂಡಾಗಿ ಮಾಡ್ತೀವಪ್ಪ ಚೆನ್ನಾಗಿ ಅಂತ ಹೇಳಿ ಏನು ಹೇಳಿದ್ರು ಅವ್ನು ಕೇಳಿಲ್ಲ. ಎಷ್ಟು ಸಿಂಪಲಾಗಿ ನನ್ನ ಮಗ ಮದುವೆ ಆಗಿ ಬಂದ್ಬಿಟ್ಟವನೆ. ಮತ್ತು ಇದೇ ರೀತಿ ಆಗೋದೇ ಬೆಸ್ಟು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಸುಮ್ಮನೆ ಇಲ್ಲದ್ದೆಲ್ಲ ಟೆನ್ಷನ್ನು, ಓಡಾಡಬೇಕು, ಪರದಾಡಬೇಕು, ಸುಮ್ಮನೆ ತಲೆಗೆ ಇಲ್ಲದ್ದೆಲ್ಲ ಟೆನ್ಷನ್ ಬಂದುಬಿಡುತ್ತೆ. ಹಿಂಗೆ ಆರಾಮ ಮದುವೆ ಆಗಿ ಬಂದುಬಿಟ್ರೆ ಯಾವುದೂ ಇರೋದಿಲ್ಲ. ಅಲ್ಲ, ನಮಗೂ ಇರೋನೊಬ್ಬ ಮಗ ಮಾಡಬೇಕು ಅಂಬೋದು ಆಸೆ ಇತ್ತೀನೇನು, ಒಪ್ಪಿರೋದೇ ಎಲ್ಲ ಬಗ್ಗೆಂಟಿ. ಆದರೂ ಆಗಲಿ ಬಿಡು. ಆಗಲಿ ಬಿಡಪ್ಪ, ಆಗಲಿ. ಹೆಂಗೆ ಚೆನ್ನಾಗಿದ್ರೆ ಸಾಕು, ಆಗೋದಲ್ಲ, ಚೆನ್ನಾಗಿದ್ರೆ ಸಾಕತ್ತ ಎಲ್ಲಾನು. ಚೆನ್ನಾಗಿದ್ರೆ ಯಾರೇನು ಮಾತಾಡಲ್ಲ. ಹಾಗಳಿ
ರೀ ತಮ್ಮನ ಮದುವೆ ಆಗಿ ಬಂದವನಿ 3 ಗಂಟೆ ಆಗಿ ಬಂದವನಿ. ನಾವು ಒಪ್ಪಿರ ಅಂತ ಹುಡ್ಗಿನೇನೆ, ನಾವು ಈ ಹುಡ್ಗಿನೇನೆ ಯಾರೇ ಒಪ್ಪಿದ್ವಿ. ಎಂಗೇಜ್ಮೆಂಟ್ ಎಲ್ಲ ಮಾಡಬೇಕಾಗಿತ್ತು, ಆದರೆ ಇವನು ಒಪ್ಕೊಂಬಿಲ್ಲ. ಬೇಡ ಬೇಡಮ್ಮ ಎಂಗೇಜ್ಮೆಂಟ್ ಎಲ್ಲ, ಸುಮ್ಮನೆ ಮದುವೆ ಆಗ್ಬಿಡ್ತೀವಿ, ಎಂಗೇಜ್ಮೆಂಟು ಮದುವೆ ಖರ್ಚು ಎಲ್ಲ ಉಳಿತೈತೆ, ಸುಮ್ಮನೆ ಅದೇ ದುಡ್ಡು ನಮ್ಗೇನಾದರೂ ಒಂದು ಆಸ್ತಿ ಮಾಡುವಂತೆ ಅಂದರು. ಅದಕ್ಕೆ ಆಸ್ತಿ ಮಾಡಿದ್ರೆ ನಾಳೆ ಹೊತ್ನಾಗ ಮಾರ್ಕೊಂಡು ತಿನ್ಬೋದು. ಆಡಂಬ್ರದ ಮದುವೆ ಆಗಿ ದುಡ್ಡೆಲ್ಲ ಖರ್ಚು ಮಾಡಿದ್ರೆ ಯಾರು ಕೊಡ್ತಾರೆ? ನಾಳೆ ಹೊತ್ನಾಗ ಉಂಡೋದವ್ರು ಯಾರು ಕೊಡಲ್ಲ. ಅದಕ್ಕೆ ನನ್ನ ಮಗ ಹಿಂಗೆ ಸಿಂಪಲಾಗಿ ಮದುವೆ ಆಗಿ ಬಂದವನು. ವಾಲ್ಸ ಹೇಳು ಪಾಪ, ನಿಮ್ದು ಕೈ ನಡೆಯಲ್ಲ ಇವಾಗ. ಅದಕ್ಕೆ ನಂಗೆ ವಾಲ್ಸ ಹೇಳು. ಕೈ ನಡೆಯೋದೇನು ನಾನು ಹೆಂಗೆ ನಡೆಸ್ತೀನಿ ನನಗೆ ಗೊತ್ತೈತೆ. ಇವಾಗ ಈ ರೀತಿ ಇರೋದ್ರಿಂದ ತಾನೇ ನಾವು ಇವಾಗ ಸುಮ್ಮನೆ ನಾವು ಏನೂ ಇಲ್ಲ ಅನ್ನೋ ಥರ ಇರೋದ್ರ ಜಂಟಿ. ನಮ್ಗೆ ಇರೋದು ಎಲ್ಲೂ ಹೋಗಿಲ್ಲ, ಐತೆ. ಇರೋದು ಎಲ್ಲ ಐತೆ, ನಮ್ಮ ತೋಟ ಐತೆ, ಇಲ್ಲೋಡಿ ಎಲ್ಲ ಐತೆ, ಪ್ರತಿಯೊಂದು ಎಲ್ಲ ಇರೋದೆಲ್ಲ ಐತೆ. ಹೌದೇನು ನೋಯ್ತೀನಿ. ಮತ್ತು ನಾನು ಯಾತಿಲ್ಲ, ಮತ್ತು ಯಾರ್ಯಾರು ಯಾತ ಮಾತಾಡೋರು? ಜನಗಳ್ಗೇನು ಮಾತಾಡ್ತಿರ್ತಾರೆ. ಜನಗಳ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಆಯ್ತಲ್ಲ. ಅಯ್ಯೋ ರಜಂಟಿ, ಜನಗಳ ಬಗ್ಗೆ ಏನಾರು ನಾವು ತಲೆ ಕೆಡಿಸ್ಕೊಬಿಟ್ರೆ ಊಟನೇ ಬಿಡಬೇಕಾಗುತ್ತೆ. ನಾವೇನೋ ತಲೆ ಕೆಡಿಸ್ಕೊಂಬಲ್ಲ. ನಾವಾಯಿತು, ನಮ್ಮ ಕೆಲಸ ಆಯಿತು ಅಷ್ಟೇ. ಇನ್ಮೇಲಿಂದಾನು ಮದುವೆ ಆಗಿ ಬಂದಿದ್ದೀವಿ. ನಾನು ದೀಪು ಇನ್ಮೇಲಿಂದ ಸಂತೋಷವಾಗಿ ಸುಖವಾಗಿ ಇರ್ತೀವಿ. ಯಾವುದೋ ಒಡ್ಡಿ ಇಲ್ದಂಗೆ ನಾವಿಬ್ಬರು ಚೆನ್ನಾಗಿದ್ದರೆ ಸಾಕತ್ತ. ನಾನು ಅದನ್ನೇ ಬಯಸೋದು. ಅದೇ ಕಣ್ಪಾಪ ಮುಖ್ಯ. ಇವಾಗ ನೀನು ಸುಮ್ಮನೆ ಮದುವೆ ಆಗಿ ಬರೋದು ಲೆಕ್ಕ ಅಲ್ಲ, ಚೆನ್ನಾಗಿ ಬದುಕಿ ಬಾಳೆ ತೋರಿಸ್ಬೇಕೀಗಳಪ್ಪ. ಹಿಂಗೆ ಅಂದಿದ್ರು ಅವ್ರ ದೊಡ್ಡಮ್ಮರ ಏನಾನ ಅಂದ್ರು, ಯಾರು ಏನೋ ಅಂದಿಲ್ಲ, ಒಪ್ಪಿರ ಅಂತದೆ. ಅವ್ರ ದೊಡ್ಡಮ್ಮಂಗೂ ಎಲ್ಲ ತುಂಬಾ ಇಷ್ಟ ನಮ್ಮ ಮನೆಗೆ ಕೊಡ್ಬೇಕಂದ್ರೆ. ಒಪ್ಪಿರೋದು ಹೇಳಿ ಏನಾಗಲ್ಲ, ಅವರು ಬಂದೆಲ್ಲ ನೋಡ್ಕೊಂಡು ಹೋಗ್ಯವ್ರಿ. ಅವರು ಬಂದು ನೋಡ್ಕೊಂಡು ಹೋಗ್ಯವ್ರಿ. ಇವರು ಹೋಗಿ ನೋಡ್ಯವ್ರಿ. ಅದಕ್ಕೆ ಹೋಗಿ ಎಲ್ಲ ಆಗಿ ಬಂದವ್ರತ್ತ. ಸುಮ್ಮನೆ ಯಾಕತ್ತ ಒಟ್ಟು ಇಲ್ಲೂ ಸಮಸ್ಯೆ ಅಂತ ಹೇಳಿ ಅದಕ್ಕೆ ಅತ್ತ ಸಿಂಪಲಾಗಿ ಆಗಿ ಬಂದವ್ರು ಬಿಡತ್ತ. ಒಳ್ಳೇದಾತತ್ತ. ಚೆನ್ನಾಗಿದ್ದರೆ ಸಾಕು. ಆರತಿ ಮಾಡಿಬಿಟ್ಟು ಒಳಗೆ ಬಿಡ್ತಾ ಊರಿಗೆ. ನಾನೇ ಮಾಡಬಾರ್ದು, ಅದಕ್ಕೆ ಯಾರನ್ನಾದ್ರೂ ಕರಿತೀನಿ ತಡಿ. ಗೊಂದಲ ಮಗಳ ಇದ್ದಾಳೆ, ಅವಳಂತೂ ಬರಲ್ಲ. ಅವಳಾದ್ರೂ ಬಂದರೆ ಚೆನ್ನಾಗಿರ್ತಿತ್ತು. ಸತಿ ಕರಿಯೋಣ ಅದೇಲೆ. ಹೇಳೋಣ ಹೆಂಗೇನೆ ಸರಿ. ಕಾಲು ತೊಳೆದು ಒಳಗಡೆ ಬಿಡ್ಕೊಂಡು ಏನಾದರೂ ಸಿಹಿ ಮಾಡ್ತೀವಿ ಮನೆಯಾಗೆ. ಏನಾದರೂ ಒಬ್ಬಟ್ಟಿಗೆ ಬಟ್ ಮಾಡಿ ಎಲ್ಲರೂ ನಮ್ಮ ವಟಾರದಾಗಿರೋ ಅಂತಾರನ್ನೆಲ್ಲನ ಕರೆದ್ಬಿಟ್ಟು ಊಟಕ್ಕಿಡೋಣ. ಒಬ್ಬಟ್ಟೆ ಮಾಡು. ಇವಾಗ ಸುಮ್ಮನೆ ಯಾಕತ್ತ ಇಲ್ಲೋದ್ದೆಲ್ಲ ಸಮಸ್ಯೆ ಮಾಡ್ಕೊಂಬದು ಬೇಡ. ಅದಕ್ಕಾಗಿ ಹೇಳ್ತಾ ಇರೋದು. ನಮ್ಮ ವಟದಾಗಿರೋರ್ನೆಲ್ಲ ಕರಿಯೋಕ್ಕಾಗುತ್ತೆ, ನಮ್ಮ ಕೆರೆಗಳವ್ರನ್ನ. ಅದಕ್ಕೇನೆ ಫಸ್ಟ್ ಇವಾಗ ಅವ್ರನ್ನ ಆರತಿ ಮಾಡಿ ಒಳಗೆ ಬಿಡ್ಕೊಂಡು ಸಿಹಿ ಮಾಡು, ಸ್ವೀಟ್ ಊಟ ಮಾಡಿ ಎಲ್ಲರನ್ನೂ ಕರಿಯೋಕ್ಕಾಗುತ್ತೆ. ಅಯ್ಯೋ ಸ್ವೀಟ್ ಊಟಕ್ಕೆ ಯಾರು ಬರಲ್ಲಪ್ಪ, ಮಟನ್ ಊಟಕ್ಕಾದ್ರೆ ಬರ್ತಾರೆ. ನೀನು ಮಟನ್ ಮಾಡಿಸ್ಬೇಕು. ಮಟನ್ ಪಾರ್ಟಿ ಮಾಡಿಸಿದ್ರೆ ಬರ್ತಾರೆ. ಸಿಹಿ ಊಟಕ್ಕೆ ಯಾರೂ ಬರಲ್ಲ ಕಣಪ್ಪ. ಮಾಡ್ಸೋಣಪ್ಪ, ಅದನ್ನೂ ಮಾಡ್ಸೋಣ, ಎಲ್ಲ ಮಾಡ್ಸೋಣ. ಪ್ರತಿಯೊಂದು ನಾನೆಲ್ಲ ಮಾಡಿಸ್ತೀನಿ. ನೀನೇನು ಟೆನ್ಷನ್ ತಗೋಬೇಡ. ನಿನಗೇನು ಕಮ್ಮಿ ಮಾಡಿಲ್ಲ ನಾನು. ನೀನು ಏನು ಕೇಳ್ತೀಯ, ಏನು ಮಾತಾಡ್ತೀಯ ಎಲ್ಲ ನಿಂದೇನು. ಸರಿ ಆಯ್ತಪ್ಪ. ಇಷ್ಟು ಹೇಳಿದ್ಮೇಲೆ ಇನ್ನು ಯಾಕೆ ನಾನು ಮುಂದಕ್ಕೆ ಮಾತಾಡೋದು. ಯಾವುದೇನು ಕಡಿಮೆ ಮಾಡಿಲ್ಲ, ಆದ್ರೂ ನನಗೊಂಥರ ಏನೋ ನಮ್ಮಪ್ಪ ನಮ್ಮಮ್ಮ ಎಷ್ಟು ಕಷ್ಟಪಡ್ತಾರಲ್ಲ, ಅವರು ಸಂಕಟ, ಅವರು ಇದು ನನಗೆ ಗೊತ್ತಾಗೋದು, ಇನ್ಯಾರಿಗೂ ಗೊತ್ತಾಗಲ್ಲ. ಪಾಪ ದೀಪಿನೂ ಹೊಸ್ದಾಗಿ ಬಂದವಳೆ, ಅದಕ್ಕೆ. ಮತ್ತು ಇನ್ನೇನು ಮಾಡೋದು ಹೇಳು? ಏನು ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಅತ್ತ ಸುಮ್ಮನೆ ನಾವು ಮದುವೆ ಆಗಿ ಬಂದುಬಿಟ್ಟಿರೋದು. ಯಾರಿಗೂ ಹೇಳಿಲ್ಲ. ಹೋಗಿ ಫಸ್ಟ್ ಅಮ್ಮನಿಗೂ ದೊಡ್ಡಮ್ಮನಿಗೂ ಫೋನ್ ಮಾಡಿ ಹೇಳ್ಬೇಕು, ಹಿಂಗೆ ಆಗಿದ್ದೀನಿ, ಬರೋದಿಲ್ಲ ಮನೆ ಹತ್ರ ಅಂತೇಳಿ ಹೇಳ್ಬೇಕತ್ತ. ಇನ್ನೇನು ಮಾಡೋದು? ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.